ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕತೆಗಳು. ಬನ್ನಿ ಅಮೃತಧಾರ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸುನಿಲ್ ಮತ್ತೆ ಮಲ್ಲಿ ಅವರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತ ಹೇಳಿ ಹೋಗಿರ್ತಾರೆ. ಆದರೆ ಸುನಿಲ್ ಅವರು ಕೂಡ ನಾನು ಮದುವೆನೇ ಆಗೋದಿಲ್ಲ, ಇದೆಲ್ಲ ಮಾಡಿಸಲಿಕ್ಕೆ ಬೇಕಾಗಿತ್ತಾ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಹೀಗಾದರೂ ಮಾಡಿ ನಾನು ಇದನ್ನು ಬಾಸಿಗೆ ತಿಳಿಸ್ಬೇಕು ಅಂತ ಹೇಳಿ ಫೋನ್ ಮಾಡಿದರೂ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲದ ಕಾರಣ ಜಯದೇವ್ ಜೊತೆ ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಜಯದೇವ್ ಅವರು ಕೂಡ ಇಲ್ಲಿ ಏನೋ ಒಂದು ಕೆಲಸ ಇದೆ ಅಂತ ಹೇಳಿ ಅದೇ ಪ್ಲೇಸಿಗೆ ಅವರು ಕೂಡ ಅಲ್ಲಿ ಬಂದಿರ್ತಾರೆ. ಆದರೆ ಸುನಿಲ್ ಅವರು ಕೂಡ ಎಲ್ಲ ಫೋಟೋ ವೆಡ್ಡಿಂಗ್ ಶೂಟನ್ನು ಮಾಡಿಸ್ಕೊಂಡು ಅವರು ಒಂದು ಕಡೆ ನಿಂತಿರ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಸುನಿಲ್ ಅವರನ್ನು ನೋಡಿ ಇವನು ನಮ್ಮ ಪೈಲ್ವಾನ್ ಅಲ್ಲ ಅಂತ ಹೇಳಿ ಮುಂದಕ್ಕೆ ಬರ್ತಾರೆ. ಆಗ ಸುನಿಲ್ ಅವರನ್ನು ನೋಡಿ, ಪೈಲ್ವಾನ್ ಏನು ನೀನು ಇಲ್ಲಿ ಅಂತ ಇಲ್ಲಿ ಕೇಳ್ತಾರೆ. ಬಾಸ್, ನಾನು ನಿಮಗೆ ಈ ವಿಷಯನ ಹೇಳಬೇಕು ಅಂತ ಫೋನ್ ಮಾಡಿದೆ, ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಕಾರಣ ನಿಮಗೆ ಏನು ಕೇಳಿಸೋದಿಲ್ಲ. ಅದು ಸರಿ, ಇದೆಲ್ಲ ಏನು ಈ ಥರ ಎಲ್ಲ ಡ್ರೆಸ್ ಮಾಡ್ಕೊಂಡಿಯಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ, ಬಾಸ್, ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ನನಗೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತ ಹೇಳಿ ಕರೆಸಿದ್ದಾರೆ, ಹಾಗೆ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅವರು ಮಾತಾಡ್ತಿರುವಾಗ ಈ ಕಡೆ ಆನಂದ್ ಅವರು ಕೂಡ ಜಯದೇವನ್ನ ನೋಡ್ತಾರೆ. ಇವನೇನು ಈ ಕಿರಾತಕ ಇಲ್ಲಿ ಕೂಡ ಬಂದಿದ್ದಾನೆ, ಇವನು ನಮ್ಮ ಮಲ್ಲಿನ ಯಾವುದೇ ಕಾರಣಕ್ಕೂ ಸಂತೋಷವಾಗಿ ಇರ್ಲಿಕ್ಕೆ ಬಿಡೋದಿಲ್ಲ, ನಮ್ಮ ಮಲ್ಲಿ ಎಲ್ಲಿ ಹೋಗ್ತಾಳೋ ಅಲ್ಲಲ್ಲೇ ಬರ್ತಾನೆ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಆನಂದ್ ಅವರು ಕೂಡ ಅಲ್ಲಿಂದ ಓಡೋಡಿ ಬರ್ತಾರೆ. ಜಯದೇವ್, ಯಾಕೋ ಇಲ್ಲಿಗೆ ಬಂದಿದ್ದೀಯಾ, ನೀನು ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀಯ, ಮಗಳನ್ನ ಮದುವೆ ಆಗಿ ಅವಳು ಜೀವನನೇ ಸರ್ವನಾಶ ಮಾಡಿದೆ, ಹಾಗೆ ಅವಳು ನಿನಗೆ ಡೈವರ್ಸ್ ಕೊಟ್ಟು ಹಾಗೆ ನನ್ನ ಗೆಳೆಯನ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಹೊಡ್ಕೊಂಡ್ರು ನಿನಗೆ ಸಮಾಧಾನ ಆಗಲಿಲ್ವಾ, ಈಗಲೂ ಕೂಡ ಯಾಕೆ ಈ ರೀತಿಯಾಗಿ ಎಲ್ಲೆಲ್ಲಿ ಏನೇನು ನಡೆಯುತ್ತದೋ ಅಲ್ಲಿ ಬಂದು ಟಾರ್ಚರ್ ಕೊಡ್ತಿದೆಯಲ್ಲ, ನೀನು ಮನುಷ್ಯನೇ ಅಲ್ವಾ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ, ಬ್ರೋ ನನಗೆ ಈ ವಿಷಯ ಏನು ಗೊತ್ತಿಲ್ಲ, ನನಗೆ ಇಲ್ಲಿ ಕೆಲಸ ಇತ್ತು ಆದ್ರಿಂದ ನಾನು ಬಂದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು ಕೂಡ, ಓಹೋ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ನೀನು, ನಮಗೆ ಅಷ್ಟು ಗೊತ್ತಾಗಲ್ವಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ, ನನಗೆ ನಿಜವಾಗ್ಲೂ ಹೇಳ್ತೇನೆ, ನನಗೆ ಇದೇನು ಗೊತ್ತಿಲ್ಲ, ಯಾಕೆ ನಾನು ಇದನ್ನೆಲ್ಲ ಹಾಳು ಮಾಡಲಿ, ಅವಳ ಮದುವೆ ಆಗ್ತಿರೋದನ್ನು ನಾನು ಏಕೆ ತಡಿಬೇಕು, ನನಗೆ ಅಷ್ಟು ಗೊತ್ತಾಗಲ್ವಾ ಬ್ರೋ ಅಂತ ಇಲ್ಲಿ ಹೇಳ್ತಾರೆ. ಹೌದು, ನಿನಗೆ ಅಷ್ಟು ಗೊತ್ತಿರೋದಕ್ಕೆ ತಾನೇ ನಿನ್ನೆ ಅವಳು ಎಕ್ಸಾಮ್ ಹೋಗೋದ ಹಾಗೆ ನೀನು ಅವಳನ್ನು ತಡೆದಿದ್ದು ಅಂತ ಇಲ್ಲಿ ಹೇಳ್ತಾರೆ. ಬ್ರೋ, ಅದು ಬೇರೆ ವಿಷಯ, ಇದು ಬೇರೆ ವಿಷಯ, ಏನು ವಿಷಯ, ನೀನು ಮಲ್ಲಿನ ವಿಷಯದಲ್ಲಿ ಬರೀ ತೊಂದರೆ ಕೊಡಲಿಕ್ಕೆ ಬರ್ತಾ ಇರ್ತೀಯ ಅಂತ ಹೇಳಿ ಆನಂದ್ ಅವರು ಹೇಳ್ತಾ ಇರ್ತಾರೆ. ನೀನು ಇಲ್ಲಿ ಇರೋದು ಬೇಡ, ಮೊದಲು ಈ ಜಾಗವನ್ನು ಬಿಟ್ಟು ನೀನು ಇಲ್ಲಿಂದ ಹೋಗು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಮಲ್ಲಿ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಆನಂದ್ ಅವರು ಜಯದೇವ್ ಜೊತೆ ಜಗಳ ಆಡ್ತಿರೋದನ್ನು ನೋಡಿ ಅವರು ಓಡೋಡಿ ಬರ್ತಾರೆ. ಆಗ ಅಣ್ಣ ಏನಾಯಿತು ಅಂತ ಇಲ್ಲಿ ಹೇಳ್ತಾರೆ. ನೋಡು ಮಲ್ಲಿ, ಇವನು ನಿನ್ನ ವಿಷಯವಾಗಿ ಎಲ್ಲ ತೊಂದರೆಗಳನ್ನು ಪ್ರಾಬ್ಲಮನ್ನು ಸೃಷ್ಟಿ ಮಾಡ್ತಾನೆ, ಈಗಲೂ ಕೂಡ ಇಲ್ಲಿ ಬಂದಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ, ಅಣ್ಣ ಇವನ ಹತ್ರ ಏನು ಮಾತು, ಇವನು ಮನುಷ್ಯನೇ ಅಲ್ಲ, ಇವನು ಒಂದು ಕಾಡು ರಾಕ್ಷಸ ಆಗಿದ್ದಾನೆ, ಇವನು ನಮ್ಮ ಭಾವನ ಹತ್ರ ಮತ್ತು ನಮ್ಮ ಅಕ್ಕನಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ, ಆದರೆ ನಮ್ಮ ಅಕ್ಕ ಭಾವ ನನಗೆ ಎಷ್ಟೇ ತೊಂದರೆ ಕೊಟ್ಟರು ಅವರು ನನ್ನ ಕೈಯನ್ನು ಬಿಡೋದಿಲ್ಲ, ಇವನು ಏನೇ ಮಾಡಿದ್ರು ಇವನು ಯಾವುದ್ರಲ್ಲೂ ಕೂಡ ಅವನು ಜಯನ ಸಾಧಿಸೋಲ್ಲ, ಎಲ್ಲರೂ ಕೂಡ ನಮ್ಮ ಕೈಯಲ್ಲೇ ಇದೆ ಅಂತ ಇಲ್ಲಿ ಹೇಳ್ತಾರೆ. ಇವನು ಏನಾದರೂ ನನ್ನ ಮದುವೆಗೆ ಏನಾದರೂ ತೊಂದರೆ ಕೊಟ್ಟರೆ ನಮ್ಮ ಭಾವ ಇವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವಿಗೆ ಕೋಪ ಬರ್ತದೆ. ಏ ಬ್ಲಡಿ ಮಲ್ಲಿ, ಏನು ಮಾತಾಡ್ತಾ ಇದೆಯಾ ನೀನು, ಇಷ್ಟೆಲ್ಲ ಮಾತಾಡೋ ಹಾಗೆ ಆಗ್ಬಿಟ್ಟೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಮಲ್ಲಿ ಅವರು ಕೂಡ, ನಾನು ಮಾತಾಡ್ತೇನೋ ಕಣೋ, ನನ್ನ ಜೊತೆಯಲ್ಲಿ ನನ್ನ ಅಕ್ಕ ಭಾವ ನನ್ನ ಜೊತೆಯಾಗಿ ನಿಂತಿದ್ದಾರೆ, ನಿನಗೆ ಯಾವುದೇ ಕಾರಣಕ್ಕೂ ಎದುರು ಅವಶ್ಯಕತೆ ಇಲ್ಲ, ನಿನ್ನದೆಲ್ಲ ಮುಗೀತು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಜಯದೇವ್ ಅವರು ಕೂಡ, ನಾನು ಡೈವರ್ಸ್ ಕೊಟ್ಟಿದ್ದು ನಿನಗೆ ಭಿಕ್ಷೆ ಆಗಿದೆ, ಆ ಭಿಕ್ಷೆಯಲ್ಲಿ ನೀನು ಬದುಕ್ತಾ ಇದೀಯ ಅಂತ ಜಯದೇವ್ ಅವರು ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ, ನೀನು ಕೊಟ್ಟದ್ದಲ್ಲ ಭಿಕ್ಷೆ, ಅದು ನಾನು ನಿನಗೆ ಕೊಟ್ಟದ್ದು, ನಾನು ನಿನಗೆ ಭಿಕ್ಷೆ ಕೊಟ್ಟದ್ರಿಂದ ನಮ್ಮ ಮಾವ ಎಲ್ಲರೂ ಕೂಡ ಅವರ ಆಸ್ತಿಯನ್ನೇ ಕೂಡ ಅವರು ಕೊಟ್ಟ ಭಿಕ್ಷೆಯಲ್ಲಿ ನೀನು ನಿನ್ನ ತಾಯಿ ಎಲ್ಲರೂ ಬದುಕ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರಿಗೆ ತುಂಬಾ ಕೋಪ ಬರುತ್ತೆ. ಆಗ ಈ ಕಡೆ ಕೈಯನ್ನು ಎತ್ತಲಿಕ್ಕೆ ಹೋಗ್ತಾರೆ. ಆಗ ಆನಂದ್ ಅವರು ಕೂಡ ಅದನ್ನು ಬಿಡಿಸ್ಲಿಕ್ಕೆ ಅಂತ ಹೋಗ್ತಾರೆ. ಆಗ
ಜಯದೇವ್ ಅವರು ಕೂಡ ನೀನು ಹೇಗೆ ಮದುವೆ ಆಗ್ತೀಯ ಅಂತ ನಾನು ಕೂಡ ನೋಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿಯವರು ಕೂಡ ನಿನ್ನಿಂದ ಏನು ಕಿಸಿಯೋಕೆ ಆಗಲ್ಲ ಅಂತ ಹೇಳಿ ಈ ಕಡೆ ಮಲ್ಲಿಯವರು ಕೂಡ ನಿನ್ನ ಕಣ್ಣ ಮುಂದೆಯೇ ನಾನು ರಾಣಿಯಾಗಿ ಇರ್ತೇನೆ ಅಂತ ಹೇಳಿ ಮಲ್ಲಿಯವರು ಕೂಡ ಆವಾಜನ್ನು ಹೇಳ್ತಾರೆ. ಆಗ ಜಯದೇವ್ ಅವರು ನೀನು ಹೇಗೆ ರಾಣಿಯಾಗಿ ಬದುಕ್ತೀಯ ನಾನು ನೋಡ್ತೇನೆ ಚಾಲೆಂಜ್ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಮಲ್ಲಿಯವರು ಚಾಲೆಂಜ್, ನನ್ನ ಕಣ್ಣು ಮುಂದೆನೆ ನೀನು ದೇವಸ್ಥಾನಗಳಲ್ಲಿ ತಿರುಪೆ ಎತ್ತೋ ಪರಿಸ್ಥಿತಿ ಬಂದೇ ಬರುತ್ತೆ, ಆಗ್ಲೇ ನಿನಗೆ ಶುರುವಾಗಿದೆ, ನೋಡ್ತಾ ಇರು ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವರು ಯಾರು ತಿರುಪೆ ಇರ್ತಾರೆ ಮತ್ತು ಯಾರು ಈ ಭೂಮಿ ಮೇಲೆ ಇರ್ತಾರೆ ಇರಲ್ವೋ ನೋಡ್ತಾ ಇರೋಣ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಮಲ್ಲಿಯವರು ಕೂಡ ಆಯಿತು ನೋಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಆನಂದ್ ಅವರು, ಜಯದೇವ್ ನೀನು ಇಲ್ಲಿ ಬರೀ ತೊಂದರೆ ಸೃಷ್ಟಿ ಮಾಡೋಕ್ಕೆ ಬರ್ತೀಯ, ನೀನು ಮೊದಲು ಇಲ್ಲಿ ಇರಬೇಡ, ಇಲ್ಲಿಂದ ಹೋಗು ಅಂತ ಹೇಳಿ ಎಲ್ಲರೂ ಜಯದೇವನನ್ನು ಅಲ್ಲಿಂದ ಕಳಿಸಿ ಬಿಡ್ತಾರೆ. ಮತ್ತು ಈ ಕಡೆ ಸುನಿಲ್ ಅವರು ಕೂಡ ಅಪ್ಪ ನನ್ನ ವಿಷಯ ಎಲ್ಲಿ ಗೊತ್ತಾಗುತ್ತೋ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾವುದೇ ಕಾರಣಕ್ಕೂ ಗೊತ್ತಾಗಲಿಲ್ಲ ಅಂತ ಹೇಳಿ ಸುನಿಲ್ ಅವರು ಅಂದ್ಕೊಳ್ತಾರೆ. ಆಗ ಆನಂದ್ ಅವರು ಈ ಕಡೆ ಗೌತಮ್ ಅವರಿಗೆ ಫೋನ್ ಮಾಡಿ ಮಲ್ಲಿ ಯಾವ ರೀತಿ ಆವಾಜ್ ಹಾಕಿದ್ಲು ಗೊತ್ತಾ, ಜಯದೇವ್ ಈ ಕಡೆ ಅವನು ತತ್ತರಿಸಿ ಹೋಗ್ಬಿಟ್ಟ, ಆ ರೀತಿ ಮಲ್ಲಿ ಆವಾಜ್ ಹಾಕಿದ್ಲು ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು, ಅವಳು ನಮ್ಮ ಮನೆ ಮಗಳಲ್ವ, ಅದೇ ರೀತಿಯಾಗಿರಬೇಕು, ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಹೆದರಬಾರ್ದು, ಮಕ್ಕಳು ಯಾವಾಗಲೂ ಸ್ಟ್ರಾಂಗ್ ಆಗಿ ಇರಬೇಕು, ಒಳ್ಳೆಯವರಿಗೆ ಒಳ್ಳೆಯದನ್ನು ಕೆಟ್ಟವರಿಗೆ ಕೆಟ್ಟದನ್ನು ಅವರು ಮಾಡಬೇಕು, ಯಾಕಂದರೆ ಇಲ್ಲ ಅಂದರೆ ಅವರು ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕಡೆ ಗೌತಮ್ ಅವರು ಕೂಡ ವೆರಿ ಗುಡ್ ಮಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಭಾವ ಅವರೇ, ನೀವು ನನ್ನ ಜೊತೆಯಲ್ಲಿ ಮತ್ತು ಅಕ್ಕ ಅವರು ನನ್ನ ಜೊತೆ ಇರುವಾಗ ನನಗೆ ಯಾವುದೇ ರೀತಿ ಏನೂ ಆಗೋದಿಲ್ಲ, ನಾನು ಧೈರ್ಯದಿಂದ ಮುನ್ನುಗ್ತಾ ಇದ್ದೇನೆ, ಆದರೆ ಅವನು ಯಾವ ಟೈಮಲ್ಲಿ ಏನು ಮಾಡ್ತಾನೆ ಅಂತ ಹೇಳೋಕ್ಕೆ ಆಗೋದಿಲ್ಲ, ಆದ್ದರಿಂದ ನಾವೆಲ್ಲರೂ ತುಂಬಾ ಹುಷಾರಾಗಿ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಅವನನ್ನು ಯಾವ ರೀತಿಯಾಗಿ ನಾನು ಮಟ್ಟ ಆಗಬೇಕು ಮತ್ತು ಅವನ ಸೊಕ್ಕನ್ನು ಹೇಗೆ ಆಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವನು ನಿನ್ನ ತಂಟೆಗೆ ಬರಬಾರ್ದು, ಹಾಗೆ ಅವನು ಮದುವೆಯಲ್ಲಿ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವನಿಗೆ ಏನು ಮಾಡಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ, ಅದನ್ನು ನಾನು ಅವನಿಗೆ ಮಾಡೇ ಮಾಡ್ತೇನೆ, ಅವನು ಅದನ್ನೇ ಮುಟ್ಟಿ ಮುಟ್ಟಿ ನೆನೆಸ್ಕೊತ ಮತ್ತು ಅದೇ ನೆನಪಿನಲ್ಲಿ ಅವನು ಕೊರಗ್ತಾ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಮಲ್ಲಿ ಅವರು ಹೇಳ್ತಾರೆ, ಏನು ಮಾಡ್ತಿರೋ ಭಾವ, ಅದನ್ನು ಬೇಗ ಮಾಡಿ, ಇಲ್ಲ ಅಂದರೆ ಅವನು ಏನು ಮಾಡ್ತಾನೋ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮಲ್ಲಿ ನೀನೇನು ಚಿಂತೆ ಮಾಡಬೇಡ, ನೀನು ಎಲ್ಲ ಚಿಂತೆನ ಬಿಟ್ಟು ನೀನು ಆರಾಮಾಗಿ ನಿನ್ನ ಮದುವೆಗೆ ಮತ್ತು ಮದುವೆಗೆ ಬೇಕಾದ ಎಲ್ಲ ತಯಾರಿಯಲ್ಲಿ ನೀನು ಆರಾಮಾಗಿರು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಯಿತು ಭಾವ ಅಂತ ಹೇಳಿ ಈ ಕಡೆ ಮಲ್ಲಿ ಅವರು ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಗೌತಮ್ ಅವರು ಕೂಡ ಆನಂದ್ ಅವರು ಜಯದೇವ್ಗೆ ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಅವರಿಬ್ಬರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.